ಲೈಫಲ್ಲಿ ಹೊಸತೇನಾದ್ರು ಸಿಕ್ಕಾಗ ಖುಷಿಯಾಗುತ್ತೆ, ಆದರೆ ಕಳ್ಕೊಂಡಿರೋದು ಮತ್ತೆ ಸಿಕ್ಕಾಗ ಆ ಖುಷಿಗೆ ಕಣ್ಣೀರೇ ಬರುತ್ತೆ. ಆ ಕಣ್ಣೀರೇ ಆನಂದ ಬಾಷ್ಪ. ನನ್ನ ಆಸೆ ಕನಸು ನನಗೆ ಗೊತ್ತಿಲ್ಲದೆ ಬದುಕಿದ್ದೇವೆ ನನ್ನ ಜೊತೆ. ಲೈಫಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂದರೆ ಆಗಲ್ಲ. ಬಿಕಾಸ್ ಲೈಫ್ ಹ್ಯಾಸ್ ಇಟ್ಸ್ ಓನ್ ಪ್ಲ್ಯಾನ್ಸ್. ನನ್ನ ಎರಡು ಕನಸಲ್ಲಿ ಒಂದು ಕನಸು ಕನಸಾಗೇ ಇರುತ್ತೆ ಅನ್ನೋ ಬೇಜಾರು ಯಾವಾಗಲೂ ಇರುತ್ತೆ. ನಾವಿಷ್ಟಪಡೋರ್ಗಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇದ್ದರೆ ನಮ್ಮ ಲೈಫ್ ಚೆನ್ನಾಗೇ ಇರುತ್ತೆ. ಅರ್ಥ ಆಯ್ತಾ? ನಮ್ಮ ಖುಷಿಗೆ ನಾವು ಖುಷಿ ಪಡೋದಕ್ಕಿಂತ ನಮ್ಮವ್ರ ಖುಷಿಗೆ ನಾವು ಖುಷಿ ಪಟ್ಟರೆ ಜೀವನ ತುಂಬಾ ಖುಷಿಯಾಗಿರುತ್ತೆ. ನಿಂಗೆ ಮೂಡ್ ಆಫ್ ಮಾಡ್ಲಾ? ಚಾನ್ಸೇ ಇಲ್ಲ. ನೀನಂದ್ರೆ ನಂಗಿಷ್ಟ. ಏನಂದೆ? ಹೌದು, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನೀನೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನನಗಿಷ್ಟ. ನಿನಗೆ ನಿನ್ ಗರ್ಲ್ ಫ್ರೆಂಡ್ ಸಿಗ್ಬೇಕು ಅಂತ ನನಗಿಷ್ಟ. ನೀನ್ ಖುಷಿಯಾಗಿರೋದು ನನಗಿಷ್ಟ. ಒಂದೊಳ್ಳೆ ಫ್ರೆಂಡ್ ಆಗಿ, ಫ್ಯಾಮಿಲಿ ಮೆಂಬರ್ ಆಗಿ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಮೂಡ್ ಆಫ್ ಆಯ್ತಾ? ಇವೆರಡು ಸೈನ್ ಮಾಡಿದ್ರೆ ಮದುವೆ ಆಗುತ್ತೆ, ಡೈವರ್ಸು ಆಗುತ್ತೆ. ಒಂದು ಮದುವೆ ಅನ್ನೋದು ಬರೀ ಎರಡು ಜೀವಿಗಳ ಸಂಬಂಧ ಅಲ್ಲ, ತುಂಬಾ ಸಂಬಂಧಗಳ ಬೆಸುಗೆ. ಖುಷಿಯಾಗಿರೋದು ಅಂದ್ರೆ ಬರೀ ನೀನ್ ಮಾತ್ರ ಖುಷಿಯಾಗಿರೋದಲ್ಲ, ನಿನ್ನ ಸುತ್ತಮುತ್ತ ಇರೋರು ಸಹ ಖುಷಿಯಾಗಿರೋದು. ನನ್ನ ಎದೆಯಲ್ಲಿ ಒಂದು ಫೀಲ್ ಇದೆ. ಆ ಫೀಲ್ಗೆ ನಿನ್ನ ವಾಯ್ಸ್ ಕನೆಕ್ಟ್ ಆಯಿತು. ಆ ಹಾಡನ್ನ ಹುಡ್ಕೊಂಡು ಬಂದಾಗಲೇ ನೀ ಅವತ್ತು ಸಿಕ್ಕಿದ್ದು ನನಗೆ. ಇವಳೇ ನನ್ನ ಹುಡುಗಿ. ಐ ಆಮ್ ನಾಟ್ ದ ಒನ್ ಯು ಆರ್ ಲುಕಿಂಗ್ ಫಾರ್. ನೀನು ಆ ವಾಯ್ಸ್ನ ಇಷ್ಟಪಟ್ಟು ಹುಡ್ಕೊಂಡು ಬಂದಾಗ ಯು ಸಾ ಮೀ ಹೋಲ್ಡಿಂಗ್ ದ ಮೈಕ್. ಆ ಹಾಡನ್ನ ನಾನೇ ಹಾಡ್ದೆ ಅಂದ್ಕೊಂಡು ನನಗೆ ಸಿಂಗಿಂಗ್ ಚಾನ್ಸ್ ಕೊಟ್ಟು ನನ್ನನ್ನು ಲವ್ ಮಾಡಿದೆ. ಸೊ ಅದರ ಅರ್ಥ ನೀನು ಲವ್ ಮಾಡಿದ್ದು ಆ ವಾಯ್ಸ್ನ, ನನ್ನನ್ನಲ್ಲ. ಐ ಥಾಟ್ ಇಷ್ಟು ದಿನ ಯು ಲವ್ಡ್ ಮೀ, ಬಟ್ ಯು ವರ್ ಇನ್ ಲವ್ ವಿತ್ ದಟ್ ವಾಯ್ಸ್, ನಾಟ್ ಮೀ. The position I am in right now, any guy would have lied to be with me. But neenu honest agidya. That's what I like about you. I'm not that lucky to have you. May you find the voice you're searching for. Hello. Adi, why are you sounding so upset? ಹಾಗೇನಿಲ್ಲ. Don't worry, I'll rectify your mood. ನೀನೊಮ್ಮೆ ದೇವಸ್ಥಾನಕ್ಕೆ ಕರೆದಿದ್ದೆ, I said no. ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲ ಟೈರ್ ಪಂಚರ್ ಆಯ್ತು. And you called me for a date, I couldn't make it. So tomorrow, I'll fulfill all your wishes. ನನ್ನ ಎದೆಯಲ್ಲಿ ಒಂದು ಫೀಲ್ ಇದೆ. ಆ ಫೀಲ್ಗೆ ವಾಯ್ಸ್ ಆಗಿ ಕನೆಕ್ಟ್ ಆಗಿರೋಳು ನೀನೊಬ್ಳೆ. ನೀನು ಒಪ್ಕೊಂಡ್ರೆ ಲೈಫ್ ಪೂರ್ತಿ ನಿನ್ನ ಜೊತೆಲೇ ಇರ್ತೀನಿ. ಇಲ್ಲಾಂದ್ರೆ ಒಬ್ಬನೇ ಇರ್ತೀನಿ. ಏಯ್, ಆ ಹುಡುಗಿಗೆ ನೀನು ಸರಿಯಾದ ಹುಡುಗ ಅಲ್ಲ. ಆದ್ರೆ ನಿನಗೆ ಇವಳ ಥರ ಹುಡುಗಿ ಜನ್ಮದಲ್ಲಿ ಸಿಗಲ್ಲ. ಅಪ್ಪ, ಮೊನ್ನೆ ತಾನೇ ಮಗಳು ಅಂತ ಹೇಳ್ದೆ. ಸೊಸೇನು ಮಗಳೇ. ಅಪ್ಪ, ಅವಳು ವೆಜ್ಜು, ನಾನು ನಾನ್ ವೆಜ್ಜು. ಅವಳು ನನ್ಗಿಂತ ದೊಡ್ಡವಳಪ್ಪ. ಚಿಕ್ಕ ವಯಸ್ಸಲ್ಲಿ ರಾಖಿ ಬೇರೆ ಕಟ್ಟಿರ್ಬೋದು. ರಾಖಿನೂ ಇಲ್ಲ, ಫ್ರೆಂಡ್ಶಿಪ್ ಬ್ಯಾಂಡು ಇಲ್ಲ. ನಿನ್ ಮೇಲೆ ದುಶ್ಮನಿ ಬಿಟ್ರೆ ಬೇರೆ ಏನು ಫೀಲಿಂಗ್ಸ್ ಇಲ್ಲ ನನಗೆ. ದುಶ್ಮನಿ ತಾನೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಲವ್ ಅಮ್ಮ? ಅಜ್ಜಿ ಕೊನೆ ಆಸೆ ಕಣೋ. ಅಜ್ಜಿ, ನಿನ್ ಕೊನೆ ಆಸೆ ಇದೆನಾ? ಹಾಗಾದ್ರೆ ಸಾಯಿ. ನಿನ್ನ ಆಸೆಗೆ ನನ್ನ ಆಸೆ ಬಲಿ ಕೊಡ್ಬೇಡ. ಹಾಯ್ ಮಧುರಾ, ವಾಟ್ ಯು ಡೂಯಿಂಗ್? I'm at the gym. Oh, gym means you're free today.
ಎಸ್. ಡೇಟ್? ವಾಟ್ ಡೇಟ್? ವಿಚ್ ಡೇಟ್? ವಾಟ್ ಯು ಮೀನ್? ರೆಕಾರ್ಡಿಂಗ್ಗೆ ಡೇಟ್ ಸಿಗ್ಬೋದಾ ಅಂತ ಕೇಳಿದೆ ಅಷ್ಟೇ. ಎಸ್ ಎಸ್, ಐ ಆಮ್ ಫ್ರೀ. ಓಕೆ ಓಕೆ. ಆಂಟಿ ಬೇಜಾರಾಗಬೇಡಿ, ತುಂಬ ದಿನದಿಂದ ಒಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳ. ಅದೇನು ಹೇಳಪ್ಪ? ಹಂಗೆ ಆಗಬೇಕು, ಅಲ್ಲು ಮುರಿಯಬೇಕು, ನೀ ಅಳಬೇಕು, ನಾನ್ ನಗಬೇಕು. ಏನ್ ಬೇಕು? ಹೌದಲ್ವಮ್ಮ, ಯಾರಿಗಾದ್ರೂ ಕಾಲ್ ಮಾಡ್ಬೇಕಲ್ವಾ? ಅಪ್ಪ ಅದು ಹಾ, ಕಾಲ್ ಮಾಡ್ಬೇಕು ತಾನೆ. ಕಾಲ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಒಬ್ಬ ಜವಾಬ್ದಾರಿತ ಯುವಕನಾಗಿ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನನಗೆ. ವಾಟ್ ಇಸ್ ದಿಸ್ ರಬೀಶ್? ಇದನ್ನ ಐಸಿಯು ಅನ್ಕೊಂಡಿದ್ದೀರಾ ಇಲ್ಲ ಸ್ಕೇರ್ ಹೌಸ್ ಅನ್ಕೊಂಡಿದ್ದೀರಾ? ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆ, ನೀವ್ ಸುಮ್ನಿರಿ. ಇಲ್ಲೂ ಎಲ್ಲಾ ಪೇಷಂಟ್ ಲೈಫ್ ಅಂಡ್ ಡೆತ್ ಪ್ರಶ್ನೆನೇ. ನಂದು ವೈಫ್ ಅಂಡ್ ಡೆತ್ ಪ್ರಶ್ನೆ. 2 minutes ಪ್ಲೀಸ್. ಸಿಗರೇಟ್ ಸೇರ್ತೀನೋ? ಚಂದಪ್ಪ. ಅದು ಅಪ್ಪ ದಿನಕ್ಕೆ 2 ಸೇರ್ತೀನಿ. 2 ತಾನೆ? ನಾ ಜಾಸ್ತಿ ಸೇರ್ತೀನಿ. ಆಂಟಿ, ಇವಳು ಜಾತಕ ಕುಂಡ್ಲಿ ಎಲ್ಲ ಕೊಡಿ ಆಂಟಿ, ನಾನೇ ಒಂದು ಒಳ್ಳೆ ಹುಡುಗನ್ ನೋಡ್ತೀನಿ. ಹಲೋ, ನೀವ್ ನೋಡ್ಕೊಳ್ಳಿ, ನಾವ್ ನೋಡ್ಕೋತೀವಿ. ಇಲ್ಲ ಅನ್ನೋ, ನಿನಗೆ ಅರ್ಥ ಆಗಲ್ಲ. ಈ ಮನೆ ಹಿರಿಮಗನಾಗಿ ನಾನೇ ಮಗನಾಗಿ ನಾನು ನನ್ನ ಜವಾಬ್ದಾರಿನೆಲ್ಲ ಕಳ್ಕೋಬೇಕು. ಇವಳೆ ಹಾ, ಮನೆಗೆ ಸಾಮಾನುಗಳು ಬೇಕು, ವಾಟ್ಸಪ್ ಮಾಡ್ತೀನಿ ಇಂದಿದ್ಯಲ್ಲ, ಇವನ್ಗೆ ಮಾಡು.